Hello everyone. Let us see question number 20. Write the properties of ionic compounds with respect to solubility, melting point, physical state, and electrical conductivity. It is 2-mark question. See, ನಾವು ಇಲ್ಲಿ ionic compounds ಅಂತ ಹೇಳುವಾಗ the compounds in which ionic bond is present ಅದನ್ನ ionic compounds ಅಂತ ಕರಿತೀವಿ. ಈಗ ನಾವು ಸೊಲ್ಯುಬಿಲಿಟಿ ಮೆಲ್ಟಿಂಗ್ ಪಾಯಿಂಟ್ ಎಲ್ಲ ಹೇಳುವಾಗ ಲೆಟ್ ಅಸ್ ಕನ್ಸಿಡರ್ ಕಾಮನ್ ಸಾಲ್ಟ್. ನಾವೀಗ ಕಾಮನ್ ಸಾಲ್ಟ್ ಮೇಲೆ ಇದ್ರೆಲ್ಲದ್ರದ್ದು ಆನ್ಸರ್ ಅನ್ನ ಬರಿತಾ ಹೋಗ್ಲಿಕ್ಕೆ ಟ್ರೈ ಮಾಡೋಣ. ಓಕೆ, ವಾಟ್ ಅಬೌಟ್ ಸೊಲ್ಯುಬಿಲಿಟಿ? ವೆದರ್ ಕಾಮನ್ ಸಾಲ್ಟ್ ನೀವು ಅಡಿಗೆ ಉಪ್ಪು ತಗೊಂಡು ನೀರಲ್ಲಿ ಹಾಕಿದ್ರೆ ದಟ್ ಈಸ್ ಸೊಲ್ಯೂಬಲ್ ಆರ್ ನಾಟ್? ಸೊಲ್ಯೂಬಲ್ ಆಗಿರುತ್ತಾ? ಗ್ಲಾಸ್ ಅಲ್ಲಿ ನೀರ್ ತಗೋತೀರಿ, ಉಪ್ಪು ಹಾಕ್ತೀರಿ, ಕರಡ್ತೀರಿ, ಇಟ್ ಈಸ್ ಸೊಲ್ಯೂಬಲ್. ಬಟ್ ಅದನ್ನೇ ನಾನು ಆಯಿಲ್ ಅನ್ನ ತಗೊಂಡು ಅದಕ್ಕೆ ಉಪ್ಪು ಹಾಕಿದ್ರೆ ಅದು ಈಸಿಯಾಗಿ ಕರಗೋದಿಲ್ಲ. ವಿಚ್ ಇಸ್ ಇನ್ಸೊಲ್ಯೂಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್. ಫಾರ್ soluble in water, insoluble in organic solvents. Melting point, they have high melting point. Melting point is very high for ionic compounds. ನೀವು ಕಾಮನ್ ಸಾಲ್ಟ್ ಅನ್ನ ತಗೊಂಡದನ್ನ ಮೆಲ್ಟ್ ಮಾಡಿ ಟ್ರೈ ಮಾಡಿದ್ರು, ಇಟ್ ಇಸ್ ವೆರಿ ಹೈ. ದ ಟೆಂಪರೇಚರ್ ಯು ನೀಡ್ ವಿಲ್ ಬಿ ವೆರಿ ಹೈ. ಅಷ್ಟು ಟೆಂಪರೇಚರ್ ಗೆ ಹೋದ್ರೆ ಮಾತ್ರ ಅದು ಮೆಲ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಫಿಸಿಕಲ್ ಸ್ಟೇಟಸ್, ಓಕೆ, ಕಾಮನ್ ಸಾಲ್ಟ್ ವೆದರ್ ಇಟ್ ಈಸ್ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್, ಇಟ್ ಈಸ್ ಸಾಲಿಡ್ ಅಲ್ವಾ? ದೇ ಆರ್ ಇನ್ ಸಾಲಿಡ್ ಸ್ಟೇಟ್ ಆರ್ ಕ್ರಿಸ್ಟಲೈನ್ ಸ್ಟೇಟ್. Electrical conductivity, they are weak conductors in solid state. Solid state ಅಲ್ಲಿ ಇದ್ದಾಗ ಅಥವಾ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಅಲ್ಲಿ ಇದ್ದಾಗ they are weak conductors. ಈಗ ನೀವು ಕಾಮನ್ ಸಾಲ್ಟ್ ಅನ್ನ ಹಾಗೆ ತಗೊಬಂದು ಅದ್ರ ಥ್ರೂ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತೀನಿ ಅಂದ್ರೆ they are weak conductors. ಎಲೆಕ್ಟ್ರಿಸಿಟಿಯನ್ನ ಸರಿಯಾಗಿ ಪಾಸ್ ಮಾಡೋದಿಲ್ಲ. ಬಟ್ good conductors in aqueous solution. You know that when the salt is dissolved in water ಅಲ್ವಾ, ಅಥವಾ ಎನಿ ಸಾಲ್ಟ್ ಏನಿದೆ, ಸಾಲ್ಟ್ ಡಿಸಾಲ್ವ್ಡ್ ವಾಟರ್ ಏನಿದೆ ವಿಚ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಇಲ್ಲಿ ಅಯಾನಿಕ್ ಕಂಪೌಂಡ್ಸ್ ಅನ್ನ ಯೂಶುವಲಿ ಈ ಕ್ರಿಸ್ಟಲೈನ್ ಸ್ಟೇಟ್ ಅಲ್ಲಿ ಇರ್ತದಲ್ಲ ಅದನ್ನ ನೀವು ಕೆಲವೊಂದಿಷ್ಟು ಸಾಲ್ಟ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಕ್ಯಾಲ್ಸಿಯಂ ಕ್ಲೋರೈಡ್ ಇರಬಹುದು, ಅಥವಾ NaCl ಇರಬಹುದು, KCl ಇರಬಹುದು. ದೀಸ್ ಆರ್ ಕಾಲ್ಡ್ ಆಸ್ ಸಾಲ್ಟ್ಸ್. ಅದನ್ನ ಡಿಸಾಲ್ವ್ ದೇ ಆರ್ ಗುಡ್ ಕಂಡಕ್ಟರ್ಸ್ ಇನ್ ಅಕ್ವಿಯಸ್ ಸೊಲ್ಯೂಷನ್. ಅದು ನೀವು HCl ಅನ್ನ ಹಾಕಿದಾಗಿರಬಹುದು, ಅದೆಲ್ಲ ಗುಡ್ ಕಂಡಕ್ಟೆನ್ಸ್ ಅನ್ನ ಅಕ್ವಿಯಸ್ ಸೊಲ್ಯೂಷನ್ ಅಥವಾ ವಾಟರ್ ಕಂಡಕ್ಟೆನ್ಸ್ ಅನ್ನ ಜಾಸ್ತಿ ಮಾಡುತ್ತೆ. Therefore they are good conductors in aqueous solution but weak conductors in solid state. This is about electrical conductivity of ionic compounds. Thank you.